ಅಮ್ಮ ಒಂದು ಜೋಕ್ ಹೇಳಮ್ಮ. ಹಲೋ ಮಾವ, ಅಳಿಯಂದ್ರೆ ನಿಮಗೆ 25,000 ರುಪೀಸ್ ಕಳ್ಸೀನಿ ಬಂತು ಮಾವ. ಯಾಕೆ ಕಳಿಸಿದ್ರಿ ಮಾವ? ಅಯ್ಯೋ, ನನ್ನ ಹೆಂಡ್ತಿ ಪರ್ಸ್ ಕದಿಯದಾಗೆ, ನನ್ನ ಪ್ಯಾಕೆಟ್ ಕದಿಯದಾಗೆ ಎತ್ತಿದ ಕೈ. ಮತ್ತು ನಿನ್ನ ಹೆಂಡ್ತಿ ನನ್ನ ಮಗಳಲ್ಲ, ಅವ್ರ ಅಮ್ಮನ ಕೈ ಕೆಳಗೆ ಆಕಿ ಎಲ್ಲ ತಿಳ್ಕೊಂಬಿಟ್ಟಾಳೆ. ಮತ್ತು ಆಕಿ ನೀನು ಫೈನಾನ್ಸ್ ಮಾಡೋ ಮುಂದೆ ನೀನು ಫೈನಾನ್ಸ್ ಮಾಡ್ತೀವಿ, ನಿನ್ನ ಫೋನ್ ತೊಗೊಂಬಂದಾಳ, ತನ್ನ ಫೋನ್ ನಿನಗೆ ಕೊಟ್ಟು ಬಂದಾಳ. ಎಲ್ಲ ಫೈನಾನ್ಸ್ನ ಇಂಟ್ರೆಸ್ಟ್ ಕೊಡೋರು, ಅಸಲು ಕೊಡೋರು ಎಲ್ಲ ನಿನ್ನ ಫೋನ್ನಾಗ ಹಾಕಿದಾಗೆಲ್ಲ ಬೇಷಿ ಇಲ್ಲಿ ಮಜಾ ಮಾಡಿಬಿಟ್ಟಾಳ ಆರಾಮಾಗಿ. ಆಕೆಗೆ ನೀನು ಹ್ಯಾಗೆ ದುಡ್ಡು ಜೋಡಿಸ್ತೆ ಅಂತ ಗೊತ್ತಿಲ್ಲ ಹೆಣ್ಮಕ್ಳಿಗೆ. ಅದಕ್ಕೆ ನಾವು ಕದ್ದು ಬಳಸಿದ್ರೆ ಗೊತ್ತಾಗಲ್ಲ ಅವ್ರಿಗೆ ಅಂತಂದು ಜಾಸ್ತಿ ಖರ್ಚು ಮಾಡಿಬಿಡ್ತಾರೆ. ಅದನ್ನು ಹೇಳೋದಿಲ್ಲ. ಅವ್ರ ಹತ್ರ ಅಸಲು ಒಂದೇ, ಇಂಟ್ರೆಸ್ಟು ಒಂದೇ, ಎಲ್ಲ ಒಂದೇ. ಅವರಿಗೆ ಬಡ್ಡಿ ಅಂದ್ರೆ ಅಷ್ಟೇ, ಅಸಲು ಅಂದ್ರೆ ಅಷ್ಟೇ, ಖರ್ಚು ಮಾಡೋದಷ್ಟೇ ಗೊತ್ತು. ಅದಕ್ಕೆ ಮತ್ತೆ ನೀನು ಫೈನಾನ್ಸ್ಗೆ ಮತ್ತು ಅಡಿತಡಿ ಆಗ್ತದೆ ಅಂತ ಕಳ್ಸೀನಿ. ಆಕೆ ಜಗ್ಗಿ ಚೆನ್ನಾಗಿ ದಿಮಾಕ್ ಮಾಡಿಬಿಡ್ತಾರಪ್ಪ ರೊಕ್ಕ ಇದ್ದಾಗ ಅವರು. ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಕಳ್ಸೀನಿ. ಅಯ್ಯೋ ಥ್ಯಾಂಕ್ಸ್ ಮಾವ, ಈ ಥರ ಮಾಡಬಾರ್ದಾಗಿತ್ತು. ನಾನು ಹೇಗೋ ಅಡ್ಜಸ್ಟ್ ಮಾಡ್ತಿದ್ದೆ. ಹೋಗ್ಲಿ ಬಿಡಪ್ಪ, ನಿನ್ನ ಹೆಂಡತಿ ಮಕ್ಕಳು ಸುಖವಾಗಿಲಿ, ನಿನ್ನ ರೊಕ್ಕದಾಗ ಎಂಜಾಯ್ ಮಾಡಿಬಿಟ್ಟಾರೆ. ಆ ಐಸ್ ಪಾರ್ಲರು ಎಲ್ಲ ಸ್ವೀಟ್ ಅಂಗಡಿಗಳು ಒಂದಲ್ಲ ಎಲ್ಲ ಮುಗಿಸ್ಯಾರ. ಇರಲಿ ಬಿಡು, ಮತ್ತು ಇನ್ನೇನಾಯಿತು. ಸರಿ ಮಾವ, ಥ್ಯಾಂಕ್ಸ್ ಮಾವ, ಈ ಕಡೆ ಬಂದೋಗ್ರಿ ಮಾವ. ಸರಿ ಆಯ್ತಪ್ಪ. ಚೆನ್ನಾಗದ ನಮ್ಮ ಜೋಕ್.